ಡ್ರುಪಲ್ ನಲ್ಲಿ ಟ್ಯಾಕ್ಸಾನಮಿಯ ಬಗೆಗಿನ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ತಿಳಿಯುವ ಅಂಶಗಳು ಟ್ಯಾಕ್ಸಾನಮಿ ಮತ್ತು ಟ್ಯಾಕ್ಸಾನಮಿಯನ್ನು ಸೇರಿಸುವುದು. ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್, ಡ್ರುಪಲ್ 8 ಮತ್ತು ಫೈರ್ಫಾಕ್ಸ್ ವೆಬ್ ಬ್ರೌಸರ್ ಅನ್ನು ಉಪಯೋಗಿಸಿದ್ದೇನೆ. ನೀವು ನಿಮ್ಮ ಇಷ್ಟದ ಯಾವುದೇ ವೆಬ್ ಬ್ರೌಸರ್ ಅನ್ನು ಉಪಯೋಗಿಸಬಹುದು. ನಾವು ಈ ಮೊದಲು ರಚಿಸಿದ ವೆಬ್ಸೈಟ್ ಅನ್ನು ತೆರೆಯೋಣ. ನಾವು ಈಗಾಗಲೇ ಕಂಟೆಂಟ್ ಟೈಪ್ ಗಳು ಮತ್ತು ಫೀಲ್ಡ್ ಗಳನ್ನು ರಚಿಸಿದ್ದೇವೆ. ಈಗ ಕ್ಯಾಟಗರೈಸೇಶನ್ ಅನ್ನು ಸೇರಿಸಬೇಕು ಮತ್ತು ಇದಕ್ಕಾಗಿ ಟ್ಯಾಕ್ಸಾನಮಿಯನ್ನು ಉಪಯೋಗಿಸುತ್ತೇವೆ. ಟ್ಯಾಕ್ಸಾನಮಿ ಎಂದರೆ ಕೆಟಗರಿಗಳು ಎಂದರ್ಥ. ನಮ್ಮ ಐಎಂಡಿಬಿ ಉದಾಹರಣೆಗೆ ಹಿಂತಿರುಗೋಣ. ನಾವು ಐಎಂಡಿಬಿ ಸೈಟ್ ನಲ್ಲಿ ಮೂವಿ ಜೆನರ್ ಎಂಬ ಫೀಲ್ಡ್ ಅನ್ನು ಸೇರಿಸಿದ್ದೆವು ಎಂಬುದನ್ನು ನೆನಪಿಸಿಕೊಳ್ಳಿ. ಡ್ರುಪಲ್ ನ ಟ್ಯಾಕ್ಸಾನಮಿಯಲ್ಲಿ ಇದು ಈ ರೀತಿ ಕೆಲಸ ಮಾಡುತ್ತದೆ. ಮೂವಿ ಜೆನರ್ ಎಂಬುದು ವೊಕ್ಯಾಬ್ಯುಲರಿ ಮತ್ತು ಮುಖ್ಯ ಕೆಟಗರಿಗೆ ಸಂಜ್ಞೆಯಾಗಿದೆ. ಮತ್ತು ಈ ವೊಕ್ಯಾಬ್ಯುಲರಿಯಲ್ಲಿ ಟರ್ಮ್ಸ್ ಗಳಿರುತ್ತವೆ. ಹಾಗಾಗಿ ಸ್ಕ್ರೀನ್ ನ ಮೇಲೆ ಆಕ್ಷನ್, ಅಡ್ವೆಂಚರ್, ಕಾಮಿಡಿ, ಡ್ರಾಮಾ ಮತ್ತು ರೊಮ್ಯಾನ್ಸ್ ಗಳಿವೆ. ಮತ್ತು ಕಾಮಿಡಿಯ ಅಡಿಯಲ್ಲಿ ರೊಮ್ಯಾಂಟಿಕ್, ಆಕ್ಷನ್, ಸ್ಲ್ಯಾಪ್ಸ್ಟಿಕ್ ಮತ್ತು ಸ್ಕ್ರ್ಯೂಬಾಲ್ ಗಳಿವೆ. ನಾವು ಡ್ರುಪಲ್ ನ ವೊಕ್ಯಾಬ್ಯುಲರಿ ಅಥವಾ ಟ್ಯಾಕ್ಸಾನಮಿಯಲ್ಲಿ ಅನಿಯಮಿತ ನೆಸ್ಟೆಡ್ ಕ್ಯಾಟಗರಿ ಅಥವಾ ಟರ್ಮ್ಸ್ ಗಳನ್ನು ಹೊಂದಬಹುದು. ಈಗ ಬಹಳ ಮುಖ್ಯವಾದ ಅಂಶವೊಂದು ಇಲ್ಲಿದೆ. ಬಿಲ್ಟ್ ಇನ್ ಟ್ಯಾಗಿಂಗ್ ವಿಜೆಟ್ ಅಥವಾ ಟ್ಯಾಗ್ ವೊಕ್ಯಾಬ್ಯುಲರಿ ಅನ್ನು ಉಪಯೋಗಿಸಿ ಸೈಟ್ ನ ವಿಷಯವನ್ನು ವಿಭಾಗಿಸುವಲ್ಲಿ ಬಹಳ ಸೈಟ್ ಗಳು ವಿಫಲವಾಗುತ್ತದೆ. ಅವಶ್ಯಕತೆ ಇದ್ದಾಗ ಕ್ಯಾಟಗರಿಯನ್ನು ಸೇರಿಸಲು ಸಾಧ್ಯವಿರುವುದು ಬಹಳ ಉಪಯುಕ್ತ. ಆದರೆ ಇದು ಕೆಲವು ಅಂತರ್ಗತ ಸಮಸ್ಯೆಗಳನ್ನು ಹೊಂದಿದೆ. ಟೈಪ್ ಮಾಡುವಾಗ ಮುದ್ರಣ ದೋಷವಾದರೆ ಏನು ಮಾಡುವುದು? ENERGY, ENREGY ಇವೆರಡು ಒಂದೇ ಅಲ್ಲ ಮತ್ತು ಡ್ರುಪಲ್ ಗೆ ಇವುಗಳ ವ್ಯತ್ಯಾಸ ತಿಳಿಯುವುದಿಲ್ಲ. ಹಾಗಾಗಿ ನಾವು ಇದ್ದಕ್ಕಿದ್ದಂತೆ ಎರಡು ಕ್ಯಾಟಗರಿಗಳನ್ನು ಮಾಡಿದಂತಾಗುತ್ತದೆ ಮತ್ತು ವಿಷಯಗಳು ಸಂಪರ್ಕದಲ್ಲಿರುವುದಿಲ್ಲ. ಹಾಗಾಗಿ ಸ್ಕ್ರೀನ್ ನ ಮೇಲಿರುವಂತೆ ನಾವು ಯಾವಾಗಲೂ ಕ್ಲೋಸ್ಡ್ ಟ್ಯಾಕ್ಸಾನಮಿಯನ್ನು ಸೂಚಿಸುತ್ತೇವೆ. ಇದನ್ನು ರಚಿಸುವುದು ಸುಲಭ ಮತ್ತು ಮುಂದೆ ಈ ಸರಣಿಯಲ್ಲಿ ಇದನ್ನು ಮಾಡುತ್ತೇವೆ. ಸದ್ಯಕ್ಕೆ ಟ್ಯಾಕ್ಸಾನಮಿಯನ್ನು ವಿವಿಧ ರೀತಿಯಲ್ಲಿ ಉಪಯೋಗಿಸಬಹುದೆಂಬುದನ್ನು ತಿಳಿದಿರಿ. ನಾವು ಈಗಾಗಲೇ ಇದು ಕಂಟೆಂಟ್ ಗಳ ಲಿಸ್ಟ್ ಅನ್ನು ಹೇಗೆ ರಚಿಸುತ್ತದೆ ಎಂದು ನೋಡಿದ್ದೇವೆ. ಆದರೆ ಟ್ಯಾಕ್ಸಾನಮಿಯನ್ನು ಸರಿಯಾಗಿ ಬಳಸಿದಲ್ಲಿ ಇದನ್ನು ಎಲ್ಲಾ ರೀತಿಯ ವ್ಯೂ ಗಳನ್ನು ಫಿಲ್ಟರ್ ಮತ್ತು ಸಾರ್ಟ್ ಮಾಡಲು ಕೂಡ ಬಳಸಬಹುದು. ಈಗ ಟ್ಯಾಕ್ಸಾನಮಿಯನ್ನು ತಿಳಿಯೋಣ. ನಾವು ನಮ್ಮ ಇವೆಂಟ್ ಕಂಟೆಂಟ್ ಟೈಪ್ ಗಾಗಿ ಒಂದು ಟ್ಯಾಕ್ಸಾನಮಿಯನ್ನು ರಚಿಸೋಣ. ಸ್ಟ್ರಕ್ಚರ್ ಅನ್ನು ಕ್ಲಿಕ್ ಮಾಡಿ ಮತ್ತು ಕೆಳಗೆ ಇರುವ ಟ್ಯಾಕ್ಸಾನಮಿಯನ್ನು ಕ್ಲಿಕ್ ಮಾಡಿ. ಬಹುಶಃ ನಿಮಗೆ ನೆನಪಿರುವಂತೆ ನಾವು ಎಲ್ಲೆಡೆಗೂ ಟ್ಯಾಗ್ ಗಳನ್ನು ರಚಿಸಿದ್ದೇವೆ. ಆದರೆ ಈ ಮೊದಲೇ ಹೇಳಿದಂತೆ ನಮಗೆ ನಾವು ನಿಯಂತ್ರಿಸಬಲ್ಲ ಮತ್ತು ಟರ್ಮ್ಸ್ ಗಳನ್ನು ಸುಲಭವಾಗಿ ಸೇರಿಸಲು ಸಾಧ್ಯವಾಗದಂತಹ ಕ್ಲೋಸ್ಡ್ ಟ್ಯಾಕ್ಸಾನಮಿ ಬೇಕು. ಹಾಗಾಗಿ ನಾವು ಅಡ್ ವೊಕ್ಯಾಬ್ಯುಲರಿ ಎಂಬುದನ್ನು ಕ್ಲಿಕ್ ಮಾಡೋಣ ಮತ್ತು ಇದನ್ನು ಇವೆಂಟ್ ಟಾಪಿಕ್ಸ್ ಎಂದು ಹೆಸರಿಸೋಣ. ಡಿಸ್ಕ್ರಿಪ್ಷನ್ ನಲ್ಲಿ ಥಿಸ್ ಇಸ್ ವೇರ್ ವಿ ಟ್ರ್ಯಾಕ್ ದ ಟಾಪಿಕ್ಸ್ ಫಾರ್ ಡ್ರುಪಲ್ ಇವೆಂಟ್ಸ್ ಎಂದು ಟೈಪ್ ಮಾಡುತ್ತೇವೆ. ಸೇವ್ ಅನ್ನು ಕ್ಲಿಕ್ ಮಾಡಿ. ಈಗ ನಾವು ನಮ್ಮ ವೊಕ್ಯಾಬ್ಯುಲರಿಗೆ ಟರ್ಮ್ಸ್ ಗಳನ್ನು ಸೇರಿಸಬಹುದು. ಆಡ್ ಅ ಟರ್ಮ್ ಅನ್ನು ಕ್ಲಿಕ್ ಮಾಡಿ. ಸ್ಕ್ರೀನ್ ನ ಮೇಲೆ ನಾವು ಸೇರಿಸಲಿರುವ ಟರ್ಮ್ಸ್ ಗಳ ಲಿಸ್ಟ್ ಅನ್ನು ನೀವು ನೋಡಬಹುದು. ಇಂಟ್ರೊಡಕ್ಷನ್ ಟು ಡ್ರುಪಲ್, ಸೈಟ್ ಬಿಲ್ಡಿಂಗ್, ಮಾಡ್ಯೂಲ್ ಡೆವಲಪ್ಮೆಂಟ್, ಥೀಮಿಂಗ್ ಮತ್ತು ಪರ್ಫಾರ್ಮೆನ್ಸ್ ಇವುಗಳನ್ನು ಸೇರಿಸಿ ಇಂಟ್ರೊಡಕ್ಷನ್ ಟು ಡ್ರುಪಲ್ ಮತ್ತು ಸೇವ್ ಅನ್ನು ಕ್ಲಿಕ್ ಮಾಡಿ. ಮತ್ತು ಇದು ನಮಗೆ ಪುನಃ ಆಡ್ ಸ್ಕ್ರೀನ್ ಅನ್ನು ತೋರಿಸುತ್ತದೆ. ಈಗ ಸೈಟ್ ಬಿಲ್ಡಿಂಗ್ ಎಂದು ಟೈಪ್ ಮಾಡಿ ಮತ್ತು ಸೇವ್ ಅನ್ನು ಕ್ಲಿಕ್ ಮಾಡಿ. ಮಾಡ್ಯೂಲ್ ಡೆವಲಪ್ಮೆಂಟ್ ಮತ್ತು ಸೇವ್ ಅನ್ನು ಒತ್ತಿ. ಥೀಮಿಂಗ್ ನಾನು ಕೇವಲ ಎಂಟರ್ ಅನ್ನು ಒತ್ತುತ್ತಿದ್ದೇನೆ ಮತ್ತು ಅದು ತಾನಾಗಿಯೇ ಸೇವ್ ಆಗುತ್ತಿದೆ. ಮತ್ತು ಕೊನೆಯದಾಗಿ ಪರ್ಫಾರ್ಮೆನ್ಸ್ ಮತ್ತು ಸೇವ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ನಾವು ಸಂಕೀರ್ಣ ವೊಕ್ಯಾಬ್ಯುಲರಿಯನ್ನು ಸೇರಿಸಬಹುದು. ಆದರೆ ಸದ್ಯಕ್ಕೆ ಇದನ್ನು ಸರಳವಾಗಿ ಇಡೋಣ. ಟ್ಯಾಕ್ಸಾನಮಿಯನ್ನು ಕ್ಲಿಕ್ ಮಾಡುವುದರಿಂದ ಇವೆಂಟ್ ಟಾಪಿಕ್ಸ್ ನಲ್ಲಿರುವ ಟರ್ಮ್ಸ್ ಗಳು ತೋರಿಸಲ್ಪಡುತ್ತವೆ. ಈಗ ಇಂಟ್ರೊಡಕ್ಷನ್, ಮಾಡ್ಯೂಲ್ ಡೆವಲಪ್ಮೆಂಟ್, ಪರ್ಫಾರ್ಮೆನ್ಸ್, ಸೈಟ್ ಬಿಲ್ಡಿಂಗ್ ಮತ್ತು ಥೀಮಿಂಗ್ ಗಳು ಇವೆ. ಮತ್ತು ಇವು ವರ್ಣಮಾಲೆಗನುಸಾರವಾಗಿ ಇವೆ. ಆದರೆ ಇವುಗಳನ್ನು ನಾವು ಅವುಗಳ ಕ್ಲಿಷ್ಟತೆಗನುಸಾರವಾಗಿ ಕ್ರಮಪಡಿಸಲು ಬಯಸುತ್ತೇನೆ. ಹಾಗಾಗಿ ನಾನು ಮಾಡ್ಯೂಲ್ ಡೆವಲಪ್ಮೆಂಟ್ ಅನ್ನು ಕೆಳಗೆ ಸೇರಿಸಿ ಸೈಟ್ ಬಿಲ್ಡಿಂಗ್ ಅನ್ನು ಮೇಲೆ ಸರಿಸುತ್ತೇನೆ ಮತ್ತು ಥೀಮಿಂಗ್ ಅನ್ನು ಸೈಟ್ ಬಿಲ್ಡಿಂಗ್ ನ ನಂತರ ಮತ್ತು ಪರ್ಫಾರ್ಮೆನ್ಸ್ ಅನ್ನು ಕೊನೆಯಲ್ಲಿ ಇಡುತ್ತೇನೆ. ಇವುಗಳನ್ನು ಕೇವಲ ಕ್ಲಿಕ್ ಮಾಡಿ ಎಳೆಯಿರಿ. ಸದಾ ನಿಮ್ಮ ಬದಲಾವಣೆಗಳನ್ನು ಸೇವ್ ಮಾಡಲು ನೆನಪಿಡಿ. ಇಲ್ಲವಾದರೆ ನೀವು ಸ್ಕ್ರೀನ್ ನಿಂದ ನಿರ್ಗಮಿಸಿದ ನಂತರ ಡ್ರುಪಲ್ ನೀವು ಮಾಡಿದ ಬದಲಾವಣೆಗಳನ್ನು ನೆನಪಿಡುವುದಿಲ್ಲ. ಹಾಗಾಗಿ ಸೇವ್ ಅನ್ನು ಕ್ಲಿಕ್ ಮಾಡಿ ಮತ್ತು ನಮ್ಮ ಟರ್ಮ್ಸ್ ಗಳು ನಮಗೆ ಬೇಕಾದ ಕ್ರಮದಲ್ಲಿ ಇರುತ್ತವೆ. ನಾವು ಟ್ಯಾಕ್ಸಾನಮಿಯನ್ನು ಸೇರಿಸಿದ್ದೇವೆ ಆದರೆ ನಮ್ಮ ಕಂಟೆಂಟ್ ಟೈಪ್ ಗೆ ಇದರ ಅರಿವಿಲ್ಲ.
ಹಾಗಾಗಿ ಕ್ರಮವಾಗಿ ಸ್ಟ್ರಕ್ಚರ್ ಕಂಟೆಂಟ್ ಟೈಪ್ಸ್ ಅನ್ನು ಕ್ಲಿಕ್ ಮಾಡೋಣ ಮತ್ತು ನಮ್ಮ ಇವೆಂಟ್ಸ್ ಕಂಟೆಂಟ್ ಟೈಪ್ ಮತ್ತು ಫೀಲ್ಡ್ ಅನ್ನು ನಿರ್ವಹಿಸೋಣ. ನಂತರ ಆಡ್ ಫೀಲ್ಡ್ ಅನ್ನು ಸೇರಿಸೋಣ. ಫೀಲ್ಡ್ ಟೈಪ್ ಅನ್ನು ಆಯ್ಕೆ ಮಾಡಿ. ಇಲ್ಲಿ ಅದು ನಾವೀಗ ರಚಿಸಿದ ವೊಕ್ಯಾಬ್ಯುಲರಿಯಲ್ಲಿನ ಟ್ಯಾಕ್ಸಾನಮಿ ಟರ್ಮ್ ಗೆ ರೆಫರೆನ್ಸ್ ಆಗಿದೆ. ಈಗ ಟ್ಯಾಕ್ಸಾನಮಿ ಟರ್ಮ್ ಅನ್ನು ಆಯ್ಕೆ ಮಾಡಿ ಹಾಗೂ ಅದಕ್ಕೆ ಇವೆಂಟ್ ಟಾಪಿಕ್ಸ್ ಎಂದು ಹೆಸರಿಸಿ ಸೇವ್ ಆಂಡ್ ಕಂಟಿನ್ಯೂ ಎಂಬಲ್ಲಿ ಕ್ಲಿಕ್ ಮಾಡಿ. ಮತ್ತು ಈಗ ಇದು ನಮ್ಮನ್ನು ಟೈಪ್ ಆಫ್ ಐಟಮ್ ಟು ರೆಫರೆನ್ಸ್ ಗಾಗಿ ಕೇಳುತ್ತದೆ. ನಾವೀಗಾಗಲೇ ಇದನ್ನು ಆರಿಸಿರುವುದರಿಂದ ಇಲ್ಲಿ ಜಾಗರೂಕರಾಗಿರಿ. ಇದನ್ನು ನಾವು ಅನ್ಲಿಮಿಟೆಡ್ ಎಂದು ಬದಲಾಯಿಸೋಣ, ಏಕೆಂದರೆ ಒಂದು ಇವೆಂಟ್ ಒಂದಕ್ಕಿಂತ ಹೆಚ್ಚು ಟಾಪಿಕ್ ಗಳನ್ನು ಹೊಂದಬಹುದು. ಸೇವ್ ಫೀಲ್ಡ್ ಸೆಟ್ಟಿಂಗ್ಸ್ ಅನ್ನು ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಕೆಳಗೆ ನಾವು ಸರಿಯಾದ ರೆಫರೆನ್ಸ್ ಟೈಪ್ ಅನ್ನು ಆಯ್ಕೆ ಮಾಡಿದ್ದೇವೆಯೇ ಎಂದು ಖಚಿತಪಡಿಸಿಕೊಳ್ಳುವ ಅಗತ್ಯವಿದೆ. ಇವೆಂಟ್ ಟಾಪಿಕ್ಸ್ ಅನ್ನು ಆಯ್ಕೆ ಮಾಡೋಣ. ಇದರಿಂದ ನಮಗೆ ಕ್ರಿಯೇಟ್ ರೆಫರೆನ್ಸಸ್ ಎಂಟಿಟೀಸ್ ಇಫ್ ದೇ ಡೋಂಟ್ ಆಲ್ರೆಡಿ ಎಕ್ಸಿಸ್ಟ್ ಅನ್ನು ಆಯ್ಕೆ ಮಾಡಲು ಅವಕಾಶವಾಗುತ್ತದೆ. ಇದನ್ನು ಇನ್ಲೈನ್ ಎಂಟಿಟಿ ರೆಫರೆನ್ಸ್ ಎನ್ನುತ್ತಾರೆ. ಮೂಲತಃ ಇದರರ್ಥ ನಮ್ಮ ಪಟ್ಟಿಯಲ್ಲಿಲ್ಲದ ಟಾಪಿಕ್ ಯಾವುದಾದರೂ ಇದ್ದಲ್ಲಿ ಯಾವುದೇ ಯೂಸರ್ ಅದನ್ನು ಸೇರಿಸಬಹುದು. ಯಾರು ಇದನ್ನು ಮಾಡುವುದನ್ನು ನಾವು ಬಯಸುವುದಿಲ್ಲ, ಹಾಗಾಗಿ ಇದನ್ನು ನಾವು ಆಯ್ಕೆ ಮಾಡದೆಯೇ ಬಿಡುತ್ತೇವೆ. ಸೇವ್ ಸೆಟ್ಟಿಂಗ್ಸ್ ಅನ್ನು ಕ್ಲಿಕ್ ಮಾಡಿ. ಕಂಟೆಂಟ್ ಅನ್ನು ಸೇರಿಸುವ ಮೊದಲು ಇನ್ನೊಂದು ಹಂತವಿದೆ. ನಾವು ನಮ್ಮ URL ಪ್ಯಾಟರ್ನ್ಸ್ ಅನ್ನು ರಚಿಸಬೇಕು ಮತ್ತು ಇದನ್ನು ಸಾಮಾನ್ಯವಾಗಿ ಕಂಟೆಂಟ್ ಅನ್ನು ಸೇರಿಸುವ ಮೊದಲು ಮಾಡುತ್ತೇವೆ. ಇದರಿಂದ ನಾವು ಸೇರಿಸುವ ವಿಷಯ ಸರಿಯಾದ ಮಾನವ ಸ್ನೇಹಿ URL ಅನ್ನು ಹೊಂದಿದೆ ಎಂಬುದನ್ನು ಖಾತ್ರಿಗೊಳಿಸುತ್ತದೆ. ಇದನ್ನು ನಾವು ಈ ಸರಣಿಯಲ್ಲಿ ನಂತರ ಮಾಡೋಣ. ಇದರೊಂದಿಗೆ ನಾವು ಈ ಟ್ಯುಟೋರಿಯಲ್ ನ ಅಂತ್ಯಕ್ಕೆ ಬಂದಿದ್ದೇವೆ. ಸಾರಾಂಶ ತಿಳಿಯೋಣ. ಈ ಟ್ಯುಟೋರಿಯಲ್ ನಲ್ಲಿ ನಾವು ತಿಳಿದ ಅಂಶಗಳು: ಟ್ಯಾಕ್ಸಾನಮಿಯನ್ನು ಸೇರಿಸುವುದು, ಈ ವಿಡಿಯೋ ಆಕ್ವಿಯಾ ಹಾಗೂ OS ಟ್ರೇನಿಂಗ್ ನಿಂದ ಪಡೆಯಲಾಗಿದ್ದು ಇದನ್ನು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಐಐಟಿ ಬಾಂಬೆ ಇಂದ ಸಂಶೋಧಿಸಲಾಗಿದೆ. ಈ ಕೆಳಗಿನ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಬಗ್ಗೆ ಪರಿಚಯಿಸುತ್ತದೆ. ಇದನ್ನು ಡೌನ್ಲೋಡ್ ಮಾಡಿ ಹಾಗೂ ವೀಕ್ಷಿಸಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಕಾರ್ಯಶಾಲೆಗಳನ್ನು ಆಯೋಜಿಸುತ್ತದೆ. ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನು ನೀಡುತ್ತದೆ. ಹೆಚ್ಚಿನ ವಿವರಣೆಗಾಗಿ ನಮ್ಮನ್ನು ಸಂಪರ್ಕಿಸಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು NMEICT ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಹಾಗೂ NVLI ಸಂಸ್ಕೃತಿ ಸಚಿವಾಲಯ ಭಾರತ ಸರ್ಕಾರ ಇವುಗಳಿಂದ ಅನುದಾನಿತಗೊಂಡಿದೆ. ಈ ಪಾಠದ ಅನುವಾದಕಿ ಬೆಂಗಳೂರಿನಿಂದ ಚೇತನ ಹಾಗೂ ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ. ಧನ್ಯವಾದಗಳು.